ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲ್ಲಿಗೆ ತಮ್ಮೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಗುರು ಸಾರ್ವಭೌಮ ರಾಘವೇಂದ್ರ ಸ್ವಾಮಿಗಳು ತಪಸ್ಸು ಮಾಡಿದಂತಹ ಸ್ಥಳದಲ್ಲಿ ಪಂಚಮುಖಿ ಆಂಜನೇಯನ ದರ್ಶನವಾದಂತಹ ಸ್ಥಳದ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಶಿವಮೊಗ್ಗದಿಂದ ರಾಯಚೂರು ಮಾರ್ಗವಾಗಿ ಮಂತ್ರಾಲಯಕ್ಕೆ ಪ್ರವೇಶಿಸುವ ಮುನ್ನ 20 ಕಿಲೋಮೀಟರ್ ಮುಂಚೆ ಸಿಗುವಂತಹ ಅತ್ಯಂತ ಪವಿತ್ರ ಕ್ಷೇತ್ರವೇ ತುಂಗಭದ್ರೆಯ ದಡದಲ್ಲಿರುವ ಪಂಚಮುಖಿ ಆಂಜನೇಯ ದೇವಸ್ಥಾನ. ಇಲ್ಲಿರುವ ಪಂಚಮುಖಿ ದೇವಾಲಯದ ಹಿನ್ನೆಲೆ ಅತ್ಯಂತ ರೋಚಕ ಹಾಗೂ ಕುತೂಹಲಕಾರಿಯಾಗಿದೆ. ಗುರು ರಾಘವೇಂದ್ರರು ಇಲ್ಲಿ 12 ವರ್ಷಗಳ ಕಾಲ ಮಾಡಿದ ತಪಸ್ಸಿನ ಶಕ್ತಿ ಫಲದಿಂದಾಗಿ ವರಹ, ಗರುಡ, ಹನುಮಂತ, ನರಸಿಂಹ ಮತ್ತು ಹಯಗ್ರೀವರು ಪಂಚಮುಖಿ ಹನುಮಂತನಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ದರ್ಶನವನ್ನು ನೀಡಿದರು ಅನ್ನೋದೇ ಈ ಸ್ಥಳದ ವಿಶೇಷತೆ. ಜೊತೆಗೆ ರಾಯರಿಗೆ ಪಂಚಮುಖಿ ಆಂಜನೇಯನ ಜೊತೆಗೆ ಕೊಲ್ಲಾಪುರ ಮಹಾಲಕ್ಷ್ಮಿ, ವೆಂಕಟೇಶ್ವರ, ವಿಷ್ಣು ಮತ್ತು ವರಹ ರೂಪದಲ್ಲಿ ಅವರಿಗೆ ದರ್ಶನವಾಯಿತೆಂಬ ಪ್ರತೀತಿಯೂ ಇದೆ. ರಾಘವೇಂದ್ರ ಸ್ವಾಮಿಗಳು ಇಲ್ಲಿನ ಬಂಡೆ ಕಲ್ಲಿನ ಮೇಲೆ ತಪಸ್ಸು ಮಾಡಿದ ಸ್ಥಳದಲ್ಲಿ ಪೂರ್ವಕ್ಕೆ ಮುಖ ಮಾಡಿ ಮಂಡಿ ಊರಿ ಕುಳಿತಿರುವ ವಿಶಿಷ್ಟ ಭಂಗಿಯಲ್ಲಿ ಹನುಮಂತನ ರೂಪವನ್ನು ಇಲ್ಲಿ ನಾವು ನೋಡಬಹುದಾಗಿದೆ. ಇಲ್ಲಿನ ಬೃಹತ್ ಬಂಡೆಯ ಮೇಲಿರುವ ಹನುಮಂತನ ಮೂರ್ತಿಯೇ ನಿಜವಾದ ಹನುಮಂತನೆಂದು ಭಕ್ತಾದಿಗಳು ಭಾವಿಸಿದ್ದಾರೆ. ಗುರು ಸಾರ್ವಭೌಮರು ಮಂತ್ರಾಲಯದಲ್ಲಿ ಬೃಂದಾವನಸ್ಥರಾಗುವ ಮುನ್ನ ಈ ಸ್ಥಳದಲ್ಲಿ 12 ವರ್ಷಗಳ ಕಾಲ ತಪಸ್ಸು ಮಾಡಿದ್ದರಿಂದಲೇ ಈ ಸ್ಥಳದ ಮಹಿಮೆ ಮಹಾಶಕ್ತಿ ಸ್ಥಾನವಾಗಿದೆ. ಇಲ್ಲಿನ ಮತ್ತೊಂದು ವಿಶೇಷ ಅಂತಂದರೆ ನಿಮಗೆ ತೋರಿಸ್ತಾನೆ. ಈ ಕಲ್ಲಿನ ಬೆಟ್ಟದಲ್ಲಿನ ಬಂಡೆ ಇದೆಯಲ್ಲ, ಹಾಸಿ ದಿಂಬುಗಳ ಆಕಾರದಲ್ಲಿ ಇದೆ ಅನ್ನೋದನ್ನು ನಾವು ಮುಂದೆ ತೋರಿಸ್ತೇನೆ. ಈಗ ತಾವು ದೇವಾಲಯದ ದರ್ಶನವನ್ನು ಮಾಡ್ತಾ ಇದ್ದೀರಿ. ಸ್ನೇಹಿತರೆ, ತಾವು ನೋಡ್ತಾ ಇದ್ದೀರಿ ನೋಡಿ, ಕೆಳಗಡೆ ನೋಡುವಂಥದ್ದು ಹೇಗಿದೆ ಅಂದರೆ ಹಾಸಿಗೆ, ಅದರ ಹಿಂದ್ಗಡೆ ನೋಡಿ ದಿಂಬಿದ್ದ ಹಾಗೆ. ಇದನ್ನೇ ಅತ್ಯಂತ ಸುಂದರವಾದಂತಹ ನೈಸರ್ಗಿಕ ಸೌಂದರ್ಯ ಇಲ್ಲಿದೆ. ಸ್ನೇಹಿತರೆ, ಇಲ್ಲಿನ ದಂತಕಥೆಯ ಪ್ರಕಾರ ತ್ರೇತಾಯುಗದಲ್ಲಿ ಆಂಜನೇಯ ರಾಮ ಲಕ್ಷ್ಮಣರನ್ನು ಮಹಿರಾವಣನಿಂದ ರಕ್ಷಿಸುವಾಗ ಈ ಸ್ಥಳಕ್ಕೆ ಬಂದಿದ್ದನೆಂದು ಹಾಗೂ ಮಹಿರಾವಣನನ್ನು ತಲುಪುವ ಮುಂಚೆ ಇಲ್ಲಿರುವ ದೇವಾಲಯದ ಪಕ್ಕದಲ್ಲಿರುವ ಗುಹೆಯಲ್ಲಿ ಪ್ರವೇಶ ಮಾಡಿದನೆಂದು ನಂಬಲಾಗಿದೆ. ಸ್ನೇಹಿತರೆ, ಇದಕ್ಕೆ ಸಾಕ್ಷಿಯಾಗಿ ಈ ದೇವಾಲಯದ ಹೊರಗಡೆ ಪಾದರಕ್ಷೆ ಇದ್ದು ಇದನ್ನು ಆಂಜನೇಯನ ಪಾದರಕ್ಷೆ ಅಂತ ಹೇಳಿ ನಂಬಲಾಗಿದೆ. ಸ್ನೇಹಿತರೆ, ಬೆಟ್ಟದ ರಚನೆ ಇದೆಯಲ್ಲ, ನೈಸರ್ಗಿಕವಾಗಿದೆ. ಬೃಹತ್ ಬಂಡೆ ಕಲ್ಲುಗಳನ್ನು ಒಂದರ ಮೇಲಂತೆ ಲಗೋರಿಯಲ್ಲಿ ಆಡುವಾಗ ಇಟ್ಟಿರುವಂತೆ ಕಾಣುತ್ತೆ. ಅದನ್ನು ನೋಡೋದೇ ಒಂದು ಸೋಜಿಗದ ವಿಷಯವಾಗಿದೆ. ಸುಂದರವೆನಿಸಿದ ಬೆಟ್ಟದ ಮೇಲೆ ಎಲ್ಲಿ ನೋಡಿದರಲ್ಲಿ ಬೃಹತ್ ಬಂಡೆ ಕಲ್ಲುಗಳು, ನಿಸರ್ಗದತ್ತ ಗುಹೆಗಳಿಂದಾಗಿ ಪರಿಸರ ಅತ್ಯಂತ ರಮ್ಯವಾಗಿ ಕಾಣುತ್ತೆ. ಸ್ನೇಹಿತರೆ, ಇಲ್ಲಿನ ವಿಶೇಷ ಅಂದರೆ ಹನುಮಂತನ ಜಯಂತಿ. ಅದನ್ನು ಅತ್ಯಂತ ವಿಜೃಂಭಣೆಯಿಂದ ಇಲ್ಲಿ ನಡೆಸಲಾಗತ್ತೆ. ಈ ಸಂದರ್ಭದಲ್ಲಿ ಭಕ್ತಾದಿಗಳು ಅಪಾರ ಸಂಖ್ಯೆಯಲ್ಲಿ ಬರ್ತಾರೆ. ಹನುಮಂತ ದೇವರ ಕೃಪೆಗೆ ಪಾತ್ರರಾಗ್ತಾರೆ. ಅದು ಹನುಮಂತ ದೇವರು ಅಂದರೆ ಪಂಚಮುಖಿ ಹನುಮಂತ. ಸ್ನೇಹಿತರೆ, ಮಂಗಳವಾರ, ಭಾನುವಾರ, ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಂದು ವಿಶೇಷ ದಿನಗಳಲ್ಲಿ ಇಲ್ಲಿ ಭಕ್ತಾದಿಗಳು ದೂರದ ಸ್ಥಳಗಳಿಂದ ಬಂದು ಇಲ್ಲಿ ಇದನ್ನು ನೋಡಿ ಪವಿತ್ರರಾಗ್ತಾರೆ, ಪುನೀತರಾಗ್ತಾರೆ. ಸ್ನೇಹಿತರೆ, ಇಲ್ಲಿರುವಂಥ ಹನುಮಂತನ ದರ್ಶನ ಹಾಗೆ ಈ ಪೂಜಿಸೋದರಿಂದ ಅದೃಷ್ಟ ಪ್ರಾಪ್ತಿಯಾಗತ್ತೆ ಅಂತ.
ಸಾಮಾನ್ಯವಾಗಿ ನಾವು ಹನುಮಂತ ಅಂದ ತಕ್ಷಣ ಆತನ ಪೂಜೆ ಮಾಡೋದೇ ಯಾತಕ್ಕೆ ಅಂತಂದರೆ ನಮ್ಮಲ್ಲಿರುವಂತಹ ಭಯ, ನಮ್ಮಲ್ಲಿರುವಂತಹ ಅಂಜಿಕೆ ಇವುಗಳನ್ನು ತೊಲಗಿಸೋದು ಅಂತಂದರೆ ಈ ಹನುಮಂತ ದೇವರ ಕೃಪೆ ಬೇಕು ಅಂಥೇಳಿ. ಆ ಧೈರ್ಯ ನಮಗೆ ದೊರಕದೆ ಆಂಜನೇಯ ಸ್ವಾಮಿಯಿಂದ. ಸ್ನೇಹಿತರೆ, ಅದರಲ್ಲೂ ಇಲ್ಲಿ ಪೂಜೆ ಮಾಡೋದರಿಂದ, ಈ ಪಂಚಮುಖಿ ಹನುಮಂತನ ದರ್ಶನ ಮಾಡೋದರಿಂದ ಅದೃಷ್ಟ ಪ್ರಾಪ್ತಿಯಾಗತ್ತೆ. ಜೊತೆಗೆ ಕಷ್ಟ ದುಃಖಗಳು ದೂರವಾಗ್ತವೆ. ಜೊತೆಗೆ ನಾನು ಮೊದಲೇ ಹೇಳಿದ್ನಲ್ಲ, ಭಯ ಆತಂಕಗಳಿಂದ ನಾವೆಲ್ಲ ಮುಕ್ತರಾಗ್ತೇವೆ ಅನ್ನುವಂತಹ ಅಚಲವಾದ ನಂಬಿಕೆ ಇರೋದರಿಂದಲೇ ಭಕ್ತಾದಿಗಳು ಮಂತ್ರಾಲಯಕ್ಕೆ ಭೇಟಿ ನೀಡುವ ಮುನ್ನ ಇಲ್ಲಿಗೆ ಬಂದು ಇಲ್ಲಿ ಪಂಚಮುಖಿಯ ಆಂಜನೇಯನ ದರ್ಶನವನ್ನು ಮಾಡಿ, ಗುರು ರಾಘವೇಂದ್ರರು ತಪಸ್ಸು ಮಾಡಿದ ಗುಹೆ ಇದೆ, ಆ ಗುಹೆಯಲ್ಲಿ ಅವರು ತಪಸ್ಸು ಮಾಡಿರುವಂಥ ಜಾಗ ಮತ್ತು ಅಲ್ಲಿ ಒಡಮೂಡಿದಂಥ ಆಂಜನೇಯ ಅವನ ರೂಪವನ್ನು ನೋಡಿ ಧನ್ಯರಾಗ್ತಾರೆ. ಹಾಗೇನೆ ನೋಡಿ, ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಆ ನೈಸರ್ಗಿಕವಾದಂಥ ಬಂಡೆ ಕಲ್ಲುಗಳು. ಇಲ್ಲೇನೆ ನೋಡಿ ರಾಘವೇಂದ್ರ ಸ್ವಾಮಿಗಳು ತಪಸ್ಸು ಮಾಡಿರುವಂಥದ್ದು. ಅಲ್ಲೇ ಒಡಮೂಡಿರುವಂಥ ಆಂಜನೇಯ ಸ್ವಾಮಿಯ ದರ್ಶನ. ಸ್ನೇಹಿತರೆ, ಯಾವತ್ತೂ ಅಷ್ಟೇ, ಯಾವ ಗುರುಗಳು 12 ವರ್ಷಗಳ ಕಾಲ ಒಂದು ಸ್ಥಳದಲ್ಲಿ ತಪಸ್ಸನ್ನು ಮಾಡಿದ್ರು ಅಂತಂದರೆ ಆ ಸ್ಥಳದ ಶಕ್ತಿಯೇ ಅಮೋಘ ಮತ್ತು ಅನಿರ್ವಚನೀಯ, ಅನನ್ಯ. ನಾವು ಅದನ್ನು ಎಷ್ಟು ಹೇಳಿದ್ರೂ ಸಾಕಾಗೋದಿಲ್ಲ. ಇಲ್ಲಿನ ವಿಶೇಷ ಒಂದೊಂದಾಗೆ ಹೇಳೋದಾದರೆ, ಇದು ಪವಿತ್ರವಾದಂಥ ಸ್ಥಳ ಅಲ್ಲದೆ ನಿಸರ್ಗದತ್ತ ಪ್ರಾಕೃತಿಕ ಸೌಂದರ್ಯ ಇರುವಂತಹ ಬೆಟ್ಟ. ಅಲ್ಲಿರುವಂಥ, ನಾನು ಮೊದಲೇ ಹೇಳಿದ್ನಲ್ಲ, ಒಂದೊಂದು ಬಂಡೆ ಕಲ್ಲುಗಳು ಹೇಗಿದೆ ಅಂದರೆ ಬೃಹತ್ತು ಬಂಡೆ ಕಲ್ಲುಗಳು, ಅದನ್ನು ಹೇಗೆ ಜೋಡಿಸಿದ್ದಾರೆ ಅನ್ನೋ ಹಾಗೆ ಮನುಷ್ಯ ಜೋಡಿಸಿರೋದಲ್ಲ, ನಿಸರ್ಗ ಜೋಡಿಸಿರುವಂಥದ್ದು. ಅಲ್ಲದೆ ಗುರು ಸಾರ್ವಭೌಮರಿಗೆ ಇಲ್ಲಿ ಪ್ರತ್ಯಕ್ಷವಾಗಿ ಪಂಚಮುಖಿಯ ಆಂಜನೇಯನ ದರ್ಶನವಾದದ್ದು. ಅಂತಹ ಪವಿತ್ರವಾದಂಥ ಈ ಸ್ಥಳ ಮಹಾಪುಣ್ಯ. ತಾವೇನಾದರೂ ಮಂತ್ರಾಲಯಕ್ಕೆ ಹೋಗಬೇಕಾದ್ರೆ ಮುಂಚೆ, ಅದರಲ್ಲೂ ನಾವು ರಾಯಚೂರಿಂದ ಹೋಗೋದಾದರೆ, ಇಲ್ಲಿ ಕೇವಲ ನಾವು ಮಂತ್ರಾಲಯಕ್ಕಿಂತ ಮುಂಚೆ 20 ಕಿಲೋಮೀಟರ್ ಮುಂಚೆ ಈ ಜಾಗ ಸಿಗುತ್ತೆ. ಇಲ್ಲಿ ಆಂಜನೇಯ ಪಂಚಮುಖಿಯ ಆಂಜನೇಯನ ದರ್ಶನವನ್ನು ಮಾಡಿ ನಂತರ ನಾವು ಮಂತ್ರಾಲಯದಲ್ಲಿ ಗುರು ರಾಘವೇಂದ್ರರ ದರ್ಶನವನ್ನು ಮಾಡಿ ಬೃಂದಾವನದ ದರ್ಶನವನ್ನು ಮಾಡಿ ಪುನೀತರಾಗಬಹುದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.